ಬಿಗ್ ಬಾಸ್ ಸೀಸನ್ 11 ಆದ ನಂತರ ಕಲರ್ಸ್ ಕನ್ನಡದಲ್ಲಿ ಏನೆಲ್ಲ ಪ್ರಸಾರ ಆಗುತ್ತೆ? ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಕೂಡ ಇದೆ. ಹೊಸ ಧಾರಾವಾಹಿಗಳು ಬರ್ತಾ ಇದೆ 2. ಸೊ ವಧು ಧಾರಾವಾಹಿ ಪ್ರಮೋದ್ ಮುಖಾಂತರನೇ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಾ ಇದೆ. ಒಂದು ಹೊಸ ಕಥೆ, ಯಾರು ಕೂಡ ಗೆಸ್ ಮಾಡಿರ್ಲಿಕ್ಕಿಲ್ಲ ಆ ಕಥೆ ಹೀಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಸೀರಿಯಲ್ನ 2 ಮುಖ್ಯ ಪಾತ್ರಧಾರಿಗಳನ್ನ ನಾನಿವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ನೀವು ಪ್ರೊಮೋದಲ್ಲಿ ನೋಡಿರ್ತೀರಾ. ಸೊ ಇಬ್ರು ಕೂಡ ನನ್ನ ಜೊತೆಗಿದ್ದಾರೆ. ಇಬ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಹಾಯ್. ಹಾಯ್ ಹಾಯ್. ಸೋನಿಯಾ ಅವರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ಫೈನ್, ಐ ಆಮ್ ಗುಡ್. ಆ್ಯಂಡ್ ಅಭಿಷೇಕ್ ಅವರು, ಇವ್ರನ್ನ ಈಗ ಆಲ್ರೆಡಿ ನಾವು ಆ, ಲಕ್ಷಣ ಸೀರಿಯಲ್ ಮುಖಾಂತರ ಸಾಕಷ್ಟು ಸೀರಿಯಲಲ್ಲಿ ನಾವೀಗ ಆಲ್ರೆಡಿ ನೋಡಿರ್ತೀವಿ. ಸೊ ಇಲ್ಲಿ ಡಿಫ್ರೆಂಟ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹೈ. ಹಲೋ ಮ್ಯಾಮ್, ಹಾಯ್. ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ನಾನು ಫೈನ್, ಚೆನ್ನಾಗಿದ್ದೀನಿ. ಸೊ ಲಕ್ಷಣ ಧಾರಾವಾಹಿಯಲ್ಲಿ ಕ್ಯೂಟ್ ಬಾಯ್ ಆಗಿ ಎಂಡಲ್ ಕಾಣಿಸ್ಕೊಂಡ್ರು. ಅದಕ್ಕಿಂತ ಮುಂಚೆ ವಿಲನ್ ಆಗಿ ಕಾಣಿಸ್ಕೊಂಡಿದ್ರು. ಆ್ಯಂಡ್ ಕೋಟಿ ಸಿನಿಮಾದಲ್ಲೂ ಕೂಡ ಅಬ್ಬರಿಸಿ ಬೊಬ್ಬೆರಿದಿದ್ರು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಸೊ ಇಲ್ಲಿ ಯಾವ ರೀತಿಯಾದಂತಹ ಪಾತ್ರನ ಪ್ಲೇ ಮಾಡ್ತಾ ಇದ್ದಾರೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸೊ ನೀವು ನೋಡಿರೋ ಹಾಗೆ ಕೋಟಿಲಿ ನೆಗೆಟಿವ್ ಶೇಡ್ ಮಾಡಿದ್ದೆ, ಲಕ್ಷಣಲ್ಲೂ ನೆಗೆಟಿವ್ ಶೇಡ್ ಮಾಡಿ ತುಂಬ ಹೈಪರ್ ವೆರಿ ಎನರ್ಜೆಟಿಕ್ ಆಗಿ ಮಾಡಿದ್ದೆ. ಈ ಪಾತ್ರ ತುಂಬ ವೆರಿ ಸೆಟಲ್ಡ್, ಕಾಮ್, ಏನು ಪ್ರಾಬ್ಲಮ್ ಬೇಡ ಲೈಫಲ್ಲಿ, ಎಲ್ಲರೂ ಒಟ್ಟಿಗೆ ಖುಷಿಯಾಗಿ ಬದುಕೋಣ. ಇವಾಗ ನಾನು ಹೆಂಗೆ ಮಾತಾಡ್ತಾ ಇದ್ದೀನಿ ಆ ಥರ ಕ್ಯಾರೆಕ್ಟರ್. ಇನ್ನು ಸೋನಿ ಅವರು ವೈಫ್ ಆಗಿ ಪ್ಲೇ ಮಾಡ್ತಾ ಇದ್ದೀರಾ ರೋಲ್ನ. ಸೊ ನಿಮ್ಮ ಪಾತ್ರದ ಬಗ್ಗೆ? ಪಾತ್ರದ ಬಗ್ಗೆ ಒಂದು ಸಾರ್ಥಕ್ ವೈಫ್ ಮುಂಚೆ ಪ್ರಿಯಾಂಕಾ ತುಂಬ ಇಂಡಿಪೆಂಡೆಂಟು, ಬೋಲ್ಡು, ಔಟ್ಸ್ಪೋಕನ್ನು, ನಾನೇ ಟಾಪ್ ಲಿಸ್ಟಲ್ಲಿ ಕಾಣಿಸ್ಕೋಬೇಕು, ಐ ಶುಡ್ ಬಿ ದ ನಂಬರ್ 1, ಟ್ರೆಂಡಿಂಗಲ್ಲಿ ನಾನಿರಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೆಲ್ಫ್ ರೆಸ್ಪೆಕ್ಟೇ ಅವಳಿಗೆಲ್ಲ. ನಾನೇ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಕಾಂಪಿಟೇಷನ್ ಇಲ್ಲ, ಐ ಆಮ್ ದ ಒನ್ ಅಂತ. ಸೊ ನೆಕ್ಸ್ಟ್ ಬಂದರೆ ಸಾರ್ಥಕ್ ನನ್ನ ಹಸ್ಬೆಂಡು. ಸಾರ್ಥಕಿಗೆ ಪ್ರಾಬ್ಲಮ್ಸ್ ಬೇಡ ಅಂತ ಇರ್ತಾನೆ, ಬಟ್ ನಾನು ಅದೇ ಪ್ರಾಬ್ಲಮ್ಮು, ನಾನೇ ಒಂದು ದೊಡ್ಡ ಪ್ರಾಬ್ಲಮ್ಮು ಸಾರ್ಥಕ್ ಲೈಫಲ್ಲಿ. ಹೆಂಡತಿನೇ ದೊಡ್ಡ ಪ್ರಾಬ್ಲಮ್ ಆಗಿರ್ತಾರೆ ಸಾರ್ಥಕ್ ಅವ್ರಿಗೆ. ಇಲ್ಲ ಇಲ್ಲ, ಐ ಲವ್ ಮೈ ವೈಫ್. ನನಗೆ ಹೆಂಡತಿ ಅಂದರೆ ತುಂಬ ಇಷ್ಟ. ಇವಾಗ ಇವಳು ಡಿವೋರ್ಸ್ ಕೇಳ್ತಾರೆ, ನನಗೂ ಶಾಕ್ ಆಗಿದೆ. ಆಡಿಯನ್ಸ್ ಜೊತೆ ನನಗೂ ಕ್ಯೂರಿಯಾಸಿಟಿ, ಇವಳು ಯಾಕೆ ಡಿವೋರ್ಸ್ ಕೇಳೋದು ಅಂತ ನನಗೂ ಶಾಕ್ ಇದೆ. ಯಾಕಂದರೆ ಒನ್ಲೈನಲ್ಲಿ ಹೇಳಬೇಕು ಅಂದರೆ, ವೆಡ್ಡಿಂಗ್ ಆ್ಯನಿವರ್ಸರಿ ಸಿಚುವೇಶನ್ ಅಂದ್ಕೊಳ್ಳಿ, ನಾನು ನನ್ನ ಮುದ್ದಿನ ಹೆಂಡತಿಗೆ ಹೋಗ್ಬಿಟ್ಟು ನಿನ್ಗೆ ಆ್ಯನಿವರ್ಸರಿಗೆ ಏನು ಗಿಫ್ಟ್ ಬೇಕು ಅಂತ ಕೇಳ್ತೀನಿ. ನಾನು ರಿಂಗೋ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅವಳು ಡಿವೋರ್ಸ್ ಅಂತಾಳೆ. ಸೊ ನನಗೂ ಆ ಶಾಕಲ್ಲೇ ಪ್ರೋಮೋ ಇರೋದು. ಸೊ ಆ ಶಾಕಲ್ಲಿ ನಿಮ್ಮ ಮುಂದೆ ಬರ್ತಾ ಇರೋದು. ಮುಂದಿನ ಕತೆ ಇಬ್ಬರು ಒಟ್ಟಿಗೆ ನೋಡೋಣ. ಇವಾಗ ಡಿವೋರ್ಸ್ ಅಂತ ಒಂದು ಪದ ಕೇಳಿದ್ರೇನೆ ಇವಾಗ ಶಾಕ್ ಆಗೋದೇ ಇಲ್ಲ ಯಾರು. ಡಿವೋರ್ಸಾ? ಓಕೆ, ಕಾಮನ್ ಆಗಿಬಿಟ್ಟಿದೆ. ಸೊ ಯಾಕಿರ್ಬೋದು? ಬಿಕಾಸ್ ನಿಮ್ಮ ಧಾರಾವಾಹಿ ಒಂದು ಒಳ್ಳೆ ಮೆಸೇಜನ್ನು ಕೊಡುತ್ತೆ ಅಂತ ಭರವಸೆ ಹುಟ್ಟಿಸಿದೆ ಪ್ರಮೋದ್ ಮುಖಾಂತರನೇ. ಸೊ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಮ್ಮ ಧಾರಾವಾಹಿ ಡಿವೋರ್ಸ್ ಹೇಳ್ಬೇಕು ಅಂತಂದರೆ ಇಟ್ಸ್ ಲೈಕ್ ಒಂದು ಮಿಕ್ಸ್ಡ್ ಕತೆ ಅನ್ಸುತ್ತೆ ಇದು. ಡಿವೋರ್ಸ್ ಬಗ್ಗೆ ನಿಮ್ಮ ಪಾಸಿಟಿವ್ ಒಪಿನಿಯನ್ನೂ ಬರ್ಬೋದು, ನೆಗೆಟಿವ್ ಒಪಿನಿಯನ್ನೂ ಬರ್ಬೋದು. ನಮ್ಮ ಧಾರಾವಾಹಿಯಿಂದ ನಿಮಗೆ ನೀವು ಮನಸ್ಸು ಚೇಂಜು ಕೂಡ ಮಾಡ್ಬೋದು ಅಂಥ ಸ್ಟೋರಿ ಇದು. ಬಟ್ ಡಿವೋರ್ಸ್ ಬಗ್ಗೆ ನನ್ನ ಪರ್ಸನಲ್ ಒಪಿನಿಯನ್ ಏನಂತಂದರೆ, ನನ್ಗೆ ಇಟ್ಸ್ ಲೈಕ್ ಅ ನಾರ್ಮಲ್ ಥಿಂಗ್ ಅನ್ಸುತ್ತೆ. ನನಗೆ ಪಾಸಿಟಿವ್ ಆಗು ತೊಗೋಬೋದು, ನೆಗೆಟಿವ್ ಆಗು ತೊಗೋಬೋದು. ಎಷ್ಟೊಂದು ಜನ ಡಿವೋರ್ಸ್ನ ಒಂದು ಬಿಸ್ನೆಸ್ಸಿಗೆ ಯೂಸ್ ಮಾಡ್ತಾರೆ, ಅದು ಒಂದು ನೆಗೆಟಿವ್ ಇಮೇಜ್ ಪ್ರೊಜೆಕ್ಟ್ ಮಾಡ್ತಾಯಿದೆ. ಬಟ್ ಎಂಡ್ ಆಫ್ ದ ಡೇ ಇವಾಗ ನಾನು ಒಬ್ಬರ ಜೊತೆ ಕಂಫರ್ಟೇಬಲ್ ಇಲ್ಲ, ಇವಾಗ ಮ್ಯೂಚುವಲಿ ಅವ್ರನ್ನ ಏನೋ ತೊಂದರೆ ಕೊಡ್ತಾ ಇದ್ದಾರೆ, ಹಿಂಸೆ ಆಗ್ತದೆ ಇರೋಕ್ಕೆ ಅಂದಾಗ ಐ ಡೋಂಟ್ ಥಿಂಕ್ ಇಟ್ಸ್ ರಾಂಗ್. ಒಂದು ಡಿವೋರ್ಸ್ ತೊಗೊಳೋದು ಇಟ್ಸ್ ನಾಟ್ ರಾಂಗ್ ಅನಿಸುತ್ತೆ ಆ ಸಿಚುವೇಷನಲ್ಲಿ, ಕರೆಕ್ಟ್. ಬಟ್ ಅದನ್ನೇ ಒಂದು ನಮ್ಗೆ ಅಡ್ವಾಂಟೇಜ್ಗೋಸ್ಕರ ಮಾಡ್ಕೊಳೋದು ದಟ್ ಈಸ್ ರಾಂಗ್. ಅಗೇನ್ ನಾವು ಡಿವೋರ್ಸ್ನೇ ಒಂದು ರಾಂಗ್ ಪದ ಅನ್ನೋಕ್ಕಾಗಲ್ಲ. ನಮ್ಮ ಜನ ಅದನ್ನು ಹೇಗೆ ಯೂಸ್ ಮಾಡ್ಕೋತಾರೆ ಅದು ರಾಂಗ್ ಅಂತ ನನ್ನ ಒಪಿನಿಯನ್. ಸೋನಿಯಾ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಅನ್ನೋದು ವೆರಿ ಕಾಮನ್ ಆಗೋಗ್ಬಿಟ್ಟಿದೆ. ನೀವು ಕೂಡ ಯಾವ ಕಾರಣಕ್ಕಾಗಿ ಡಿವೋರ್ಸ್ ಕೇಳ್ತಾರೆ ಅಂತ ಜನಗಳಿಗೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿರುತ್ತೆ. ಅದು ರೀಸನ್ ಇಷ್ಟು ಸಲ ರೀಸನ್ಗಾ ಅಂತ ಅನ್ಸುತ್ತೆ. ಸೊ ನೀವು ಏನು ಕಾರಣಕ್ಕಾಗಿ ಡಿವೋರ್ಸ್ ಕೇಳ್ತಾ ಇದ್ದೀರಾ? ಬೇಸಿಕ್ಲಿ ಡಿವೋರ್ಸ್ ಯಾಕೆ ತಗೊಳ್ಳೋದು ಅಂದರೆ, ಮ್ಯಾರೇಜಿಂದ ಏನು ಬೇಕಿರುತ್ತೆ ಅದು ಸಿಗ್ತಿಲ್ಲ ಅಂದಾಗ ಡಿವೋರ್ಸ್ ಅಂತ ತಗೊಳ್ಳೋದು. ಇದಕ್ಕೆ ಮುಂಚೆ ಹೇಳ್ಬಿಡ್ತೀನಿ, ಡಿವೋರ್ಸು ಹೌದು ಈಗ ತುಂಬ ಈಸಿ ಬ್ರೀಸಿ ಆಗಿರ್ಬೋದು, ಡಿವೋರ್ಸಾ ಕಾಮನ್ನು ಅಂತ. ಬಟ್ ಅದು ತುಂಬಾ ಸೆನ್ಸಿಟಿವ್ ಸಬ್ಜೆಕ್ಟು. ಆನ್ ಸ್ಕ್ರೀನ್ ಆಗಲಿ ಅಥವಾ ಆಫ್ ಸ್ಕ್ರೀನ್ ಆಗಲಿ ಖಂಡಿತವಾಗ್ಲೂ ಒಂದು ಸೆನ್ಸಿಟಿವ್ ಸಬ್ಜೆಕ್ಟು. ಆ ಸೆನ್ಸಿಟಿವ್ ಸಬ್ಜೆಕ್ಟ್ ಮೇಲೆ ನಮ್ಮ ಸ್ಟೋರಿ ನಿಂತಿದೆ. ಆ್ಯಂಡ್ ನಾನು ಸಾರ್ಥಕಿಗೆ ಡಿವೋರ್ಸ್ ಕೇಳೋದು ಯಾಕೆ ಅಂದರೆ, ನನಗೇನು ಬೇಕಿರುತ್ತೆ ಅದು ನನಗೆ ಸಿಗ್ತಾ ಇರಲ್ಲ. ಸೊ ಬೇಸಿಕ್ಲಿ ನಾನು ಹೇಳ್ದಂಗೆ ಔಟ್ಸ್ಪೋಕನ್ನು, ಬೋಲ್ಡು, ಇಂಡಿಪೆಂಡೆಂಟು ಪ್ರಿಯಾಂಕಾ ಅನ್ನೋ ಕ್ಯಾರೆಕ್ಟರ್ ಆದರೆ, ಇದೆಲ್ಲ ಆಗಬೇಕು ಅಂದರೆ ಒಂದು ಬ್ಯಾಕ್ ಎಂಡ್ ಸಪೋರ್ಟ್ ಅನ್ನೋದಿರುತ್ತೆ. ಬ್ಯಾಕ್ ಎಂಡ್ ಸಪೋರ್ಟ್ ಇಸ್ ಮನಿ, ಪ್ರಾಪರ್ಟಿ ಅಥವಾ ಫೈನಾನ್ಷಿಯಲಿ ಬಿಸ್ನೆಸ್ಸು, ಅದೆಲ್ಲ ಪ್ರಾಬಬ್ಲಿ ಸಾರ್ಥಕ್ ನನಗೆ ನಿಂದು ಅಂತ ಕೊಡ್ತಿರಲ್ಲ. ಅವರು ಸ್ವಲ್ಪ ಅಮ್ಮನ ಫೇವರು. ಯಾಕೆ ಅಮ್ಮನ ಫೇವರ್? ಹೆಂಡತಿ ಪರ ಯಾಕಿಲ್ಲ?
ಆ ಒಂದು ಮೇಜರ್ ರೀಸನ್ಗೆ ಸಾರ್ಥಕ್ ಹತ್ರ ಡಿವೋರ್ಸ್ ಕೇಳಿರ್ತೀನಿ ಅಷ್ಟೇ. ಅಲ್ಲ ಸೋನಿಯಾ ಅವರೇ, ಪ್ರಿಯಾಂಕಾ ಅವ್ರಿಗೆ ಕೇಳ್ತೀನಿ ಕ್ವಶನ್, ನಾನು ಸೋನಿಯಾ ಅವ್ರಿಗೆ ಕೇಳೋದಿಲ್ಲ. ಈಗ ಅಮ್ಮನ ಪರ ಅಂತ ಹೇಳಿದ್ರಿ, ನಾವು ಏನಂತಂದ್ರೆ ಹೆಣ್ಮಕ್ಳು ಅವ್ರಿಗೆ ಬುದ್ಧಿ ಬಂದಾದ್ಮೇಲೆ ಅಂದ್ರೆ ಮದುವೆ ಆಗಿ ಅವ್ರ ವಯಸ್ಕರ ಆದ್ಮೇಲೆ ನಾವು ಅವ್ರಿಗೆ ಜೊತೆ ಆಗಿರ್ತೀವಿ. ಅಲ್ಲಿ ತನಕ ಅವರು ಅಂಬೆಗಾಲಿಡುವಂತಹ ಸ್ಟೇಜ್ನಿಂದ ಕೂಡ ಅವ್ರಿಗೆ ಜೊತೆ ಆಗಿರೋದು ಅಪ್ಪ ಅಮ್ಮ. ಸೊ ಆಬ್ವಿಯಸ್ಲಿ ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೋಬೇಕಲ್ವಾ. ಸೊ ನೀವು ಅಮ್ಮನ ಪರ ಅಂತ ಹೇಳೋದು ತಪ್ಪಲ್ವಾ? ನಾನು ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಎಲ್ಲೂ ಹೇಳಿಲ್ಲ, ಚೆನ್ನಾಗಿ ನೋಡ್ಕೋತೀನಿ ಖಂಡಿತವಾಗ್ಲೂ. ಎಲ್ಲ ನನ್ನ ಹೆಸರಲ್ಲಿ ಮಾಡಿಕೊಟ್ರೆ ಪ್ರಾಬಬ್ಲಿ ಇನ್ನೂ ಚೆನ್ನಾಗಿ ನೋಡ್ಕೋಬೋದು. ನನಗೆ ಒಂದು ಕ್ಲೂ ಸಿಕ್ತು ಇಲ್ಲಿ, ಪ್ರಿಯಾಂಕಾ ಅವರು ಸಿಕ್ಕಾಪಟ್ಟೆ ಮನಿ ಮೈಂಡೆಡ್ ಆಗಿರ್ತಾರೆ. ಸೊ ನಿಮಗೆ ಡಿವೋರ್ಸ್ ಬೇಡ ಅಂತ ಹೇಳಿದ್ರೆ ನೀವು ಇವರಿಗೆ ಸಾಕಷ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡಬೇಕು. ಆ ದುಡ್ಡು ಇಲ್ಲ ಅಂತಲ್ಲ, ಇವ್ರದ್ದೇ ಓನ್ ಇದೆ, ತುಂಬ ಇದೆ. ಬಟ್ ಏನು ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಇಷ್ಟು ದುಡ್ಡಿದೆ, ಇನ್ನೆಷ್ಟು ದುಡ್ಡು ಬೇಕು ಅಂತ ಇವ್ರು ಹೇಳಿದ ಪ್ರಕಾರ ಹೇಳ್ಬೇಕಂದ್ರೆ ದುಡ್ಡಿದೆ, ಬಟ್ ಏನಕ್ಕೆ ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಪಾಪ. ಅವ್ರು ಅನ್ಕೊಂಡಿದ್ದಾರೆ ದುಡ್ಡಿಗೆ ಅಂತ, ಬಟ್ ಇನ್ನೂ ಅವ್ರಿಗೂ ಕತೆ ಗೊತ್ತಿಲ್ಲ. ಮನಿ ಮೈಂಡೆಡ್ ಹೌದು, ದುಡ್ಡು ಅದು ಎಲ್ಲ ಆಸ್ತಿ, ದುಡ್ಡು, ಫೈನಾನ್ಸ್ ಅದೆಲ್ಲ ಇದೆ. ಬಟ್ ಮೋರ್ ದೆನ್ ದಟ್ ಪ್ರಿಯಾಂಕಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ. ಪ್ರಿಯಾಂಕಾ ಕ್ಯಾರೆಕ್ಟರ್ ಅಂತ ಬಂದ್ರೆ ಐ ಥಿಂಕ್ ನಾನು ಪ್ರಿಯಾಂಕಾ ಕ್ಯಾರೆಕ್ಟರ್ ನೋಡಿರೋ ಪ್ರಕಾರ ಶಿ ವಾಂಟ್ಸ್ ಟು ಬಿ ನೋನ್ ಆಸ್ ಪ್ರಿಯಾಂಕಾ ಆ್ಯಂಡ್ ನಾಟ್ ಸಾರ್ಥಕ್ಸ್ ವೈಫ್. ಆ ಇಂಡಿಪೆಂಡೆಂಟ್ ಸ್ಟೇಟಸ್ ಬೇಕು ಅನ್ನೋ ಕಾರಣಕ್ಕೆ ಮೇ ಬಿ ಶಿ ಈಸ್ ಆಸ್ಕಿಂಗ್ ಫಾರ್ ಡಿವೋರ್ಸ್, ವಿಚ್ ನಾವು ಕಾದು ನೋಡಬೇಕು. ಐ ಫೀಲ್ ಅದಿರ್ಬೋದು ರೀಸನ್ ಅಂತ. ಇನ್ನು ರೀಸನ್ ಏನು ಅಂತ ಪ್ರಿಯಾಂಕಾಗೆ ಗೊತ್ತಿಲ್ಲ, ಬಟ್ ನೀವು ಹೇಳ್ತಾ ಇರೋದನ್ನ ಅದರ ಆಧಾರದ ಮೇಲೆ ನೋಡ್ತಾ ಹೋದ್ರೆ, ಸೊ ಇವಾಗ ಒಂದಷ್ಟು ಸಿಲ್ಲಿ ರೀಸನ್ಸ್ಗೆ ಡಿವೋರ್ಸ್ ಆಗ್ತಾ ಇದೆ. ನಾನು ಹೇಳಿದೆ ಆ ರೀತಿಯಾಗಿ ನೀವು ಈಗ ಡಿವೋರ್ಸ್ ಕಂಟೆಂಟ್ ಇರುವಂತಹ ಧಾರಾವಾಹಿ ಅಂತಂದ್ರೆ ನೀವು ಒಂದಷ್ಟು ಸ್ಟಡಿ ಮಾಡಿರ್ತೀರ, ಆ ಥರ ಕೇಸ್ಗಳನ್ನ ಒಂದಷ್ಟು ಎಕ್ಸಾಂಪಲ್ಸ್ನು ನಿಮಗೆ ಕೊಟ್ಟಿರ್ತಾರೆ, ಯಾವ ರೀತಿ ಇರ್ತಾರೆ, ಯಾವ ರೀತಿ ಜಗಳ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಒಂದು 5 ಸಿಲ್ಲಿ ರೀಸನ್ಸ್ನ ನೀವು ಕೊಡಿ, ಇವರು ಕೊಡೋಣ, ನೋಡೋಣ ಏನೇನಕ್ಕೆ ಡಿವೋರ್ಸ್ಗಳಾಗುತ್ತೆ ಅಂತ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಸಿಲ್ಲಿ ರೀಸನ್ಸ್ ಅದು ನಮಗೆ ಕಾಣಿಸ್ಬೋದು. ಮೇ ಬಿ ಅದೇ ರೀಸನ್ ಅವ್ರಿಗೆ ದೊಡ್ಡದಾಗಿ ಕಾಣ್ಬೋದು. ಇವಾಗ ಎಕ್ಸಾಂಪಲ್, ನನಗೊಬ್ರು ಇಷ್ಟ ಆಗಿರೋ ವ್ಯಕ್ತಿ ಬಂದು ಮನೇಲೆಲ್ಲ ಗಲೀಜು ಮಾಡಿದ್ರೆ ನಾನು ಅವ್ರ ಮೇಲಿರೋ ಪ್ರೀತಿಗೆ ಬಿಡು ಪರವಾಗಿಲ್ಲ ಅಂತ ಹೇಳ್ಬೋದು. ನಂಗೆ ಮಂಚ ಇಷ್ಟನೇ ಆಗ್ತಿಲ್ಲ, ಸಿಂಪಲ್ ವಿಷಯ, ಬರೀ ಗಲೀಜು ಮಾಡಿದ್ರು ಕೂಡ ಯಾಕೆ ಇರಿಟೇಷನ್ ಬಂದೇ ಬರುತ್ತೆ. ನನಗೆ ಇಷ್ಟನೇ ಇಲ್ಲ ವ್ಯಕ್ತಿ, ಇಷ್ಟು ಸಿಂಪಲ್ ಟಾಸ್ಕು ಇರಿಟೇಟ್ ಆಗ್ತಾ ಹೋಗುತ್ತೆ ಅಂತ. ಸೊ ಸಿಲ್ಲಿ ರೀಸನ್ ಅಂತ ಹೇಳೋಕ್ಕಾಗಲ್ಲ. ಆ ಸಿಚುವೇಶನ್ ಅವ್ರಿಗೆ ಇಟ್ ಮೈಟ್ ಸೀಮ್ ಬಿಗ್. ಇವಾಗ ಚಿಕ್ಕ ಮಕ್ಳು ಗಲೀಜು ಮಾಡ್ತಾರೆ, ನಿಮ್ಮ ಮಗು ಆಗಿದ್ರೆ ನೀವು ಕ್ಲೀನ್ ಮಾಡ್ತಾರೆ. ಯಾರ್ದೋ ಮಗು ಬಂದು ನಿಮ್ಮ ಮನೇಲಿ ಗಲೀಜು ಮಾಡಿದ್ರೆ ನಿಮ್ಗೇನು ಅನ್ಸುತ್ತೆ, ಇವ್ನ ಯಾಕೆ ಇಲ್ಲಿ ಬಂದೇನು ಅನ್ಸಲ್ವ. ಸೊ ಅದೇ ಸಿಚುವೇಶನ್, ಸಿಲ್ಲಿ ರೀಸನ್ಸ್ ಅಂತ ಅನ್ನೋಕ್ಕಾಗಲ್ಲ. ಬಟ್ ನೀವು ಕೇಳ್ತೀರ ಅಂತ ಹೇಳಬೇಕಂದ್ರೆ ಮೇ ಬಿ ಸಿಲ್ಲಿ ರೀಸನ್ ಕುಡ್ ಬಿ ಸಾರ್ಥಕ್ ಪ್ರಿಯಾಂಕಾ ಬಗ್ಗೆ ಹೇಳ್ಬೇಕಂದ್ರೆ ಜನರಲಾಗಿ ಹೇಳ್ಬೇಕಂದ್ರೆ, ನಿಮ್ಮಮ್ಮ ನನ್ನ ಜೊತೆ ಕರೆಕ್ಟಾಗಿ ಮಾತಾಡಿಲ್ಲ ಇವತ್ತು ಪಾರ್ಟಿಲಿ, ಎಲ್ಲರ ಮುಂದೆ ನನ್ನ ಇಗ್ನೋರ್ ಮಾಡಿದ್ರು. ಒದ್ದೆ ಟವಲ್ನ ಯಾಕೆ ಬೆಡ್ ಮೇಲೆ ಇಟ್ಟಿದ್ಯಾ, ಗೊತ್ತಾಗಲ್ವಾ ಆಚೆ ಒಣಗಾಕ್ಬೇಕು ಅಂತ? ಡಿವೋರ್ಸ್ ಏನು ರೀಸನ್ ಇದು ಅಪ್ಪ? ಸಿಲಿ ರೀಸನ್ ಅಲ್ಲ, ಅದಕ್ಕೆ ಸ್ವಲ್ಪ ಸೀರಿಯಸ್ ಇತ್ತು. ಕರೆಕ್ಟ್. ಸಿಲ್ಲಿ ಬೇಕಾ? ಹಂಗೆ ಹೇಳ್ಬೇಕಂದ್ರೆ ಹೊರಗಡೆ ಹೋಗ್ಬೇಕಾ, ಟಿವಿ ಗೀಸರ್ ಎಲ್ಲ ಆಫ್ ಮಾಡ್ಬೇಕಂತ ಗೊತ್ತಾಗಲ್ವಾ? ಡಿವೋರ್ಸ್, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ನಾನು ತಾನೇ ಕಟ್ಟೋದು ಡಿವೋರ್ಸ್. ನಾನು ಹೇಳ್ದೆ ತಾನೆ, ನನ್ನ ಜೊತೆ ಬರ್ಬೇಕಾದ್ರೆ ಬಿಯರ್ಡ್ ಜೊತೆ ಬರ್ಬೇಕು, ಕ್ಲೀನ್ ಶೇವ್ ಮಾಡ್ಕೊಂಡು ಒಳ್ಳೆ ಹಿಂಗೆ ಬರಬೇಡ, ನನ್ನ ಸ್ಟೇಟಸ್ ಡೌನ್ ಆಗುತ್ತೆ, ನನ್ನ ಫ್ರೆಂಡ್ಸ್ ಮುಂದೆ ನನ್ನ ಲೆವೆಲ್ ಡೌನ್ ಆಗುತ್ತೆ, ನೀಟಾಗಿ ಬರಬೇಕು ನಾನು ಹೇಳ್ದಂಗೆ. ಕಾರ್ ಡೋರ್ ಅಷ್ಟು ಜೋರಾಗಿ ಆಗ್ತೀಯಾ, ಕಾರಿಗೆ ನೋವಾಗಲ್ವಾ? ಡಿವೋರ್ಸ್. ನಾನು ಪಾನಿಪುರಿ ತಿನ್ಸು ಅಂತ ಹೇಳಿದೆ, ನೀನು ಗೋಲ್ಗಪ್ಪ ತಿನ್ಸಿದ್ಯಾ? ಡಿವೋರ್ಸ್. ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬಿಡವ ನೀನು? ಡಿವೋರ್ಸ್. ಗೊರಕೆ ಯಾರು ಹೊಡಿತಾರೆ ಅವ್ರಿಗೆ ಗೊತ್ತಿರ್ಬೇಕು, ನಂಗೆ ಗೊತ್ತಿಲ್ಲ. ಪ್ರಾಬ್ಲಿ ಇಷ್ಟೇ ಅನ್ಸುತ್ತೆ. ಓಕೆ, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇರೋ ಬರೋ ಸಿಲಿ ರೀಸನ್ಸ್ನೆಲ್ಲ ಕೂಡ ಕೊಡ್ತಾರೆ ಅಂತ ಅನ್ಸುತ್ತೆ, ಇನ್ನೂ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ನಾನು. ಸೊ ಫೈನಲಿ ಧಾರಾವಾಹಿ ಮುಖಾಂತರ ಜನಗಳು ಏನಾಗಿರ್ತಾರೆ ಅಂತ ಹೇಳಿದ್ರೆ, ಒಂದು ಧಾರಾವಾಹಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಅಭಿಮಾನಿಗಳಾಗೋದ್ರ ಜೊತೆಗೆ ಎಲ್ಲೋ ನೆಗೆಟಿವ್ ಶೇಡಲ್ಲಿ ದ್ವೇಷ ಆ ಥರನೂ ಹುಟ್ಕೊಳ್ಳುತ್ತೆ. ಹೊರಗಡೆ ಎಲ್ಲಾದರೂ ಕಾಣಿಸ್ಕೊಂಡಾಗ ಹೊಡೆಯೋಕ್ಕೂ ಕೂಡ ಬರ್ತಾರೆ, ಆ ಥರ ಹೌದಾ? ಶೇರ್ ಮಾಡಿ. ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ನಾನು ಪ್ರೀವಿಯಸ್ ಇಯರ್ ಲಕ್ಷಣ ಮಾಡ್ಬೇಕಾದ್ರೆ ಜನ ಎಷ್ಟು ಕೂತಿದ್ರು, ಎಷ್ಟು ಪಾಸಿಟಿವ್ ಆಗಿದ್ರು ನಕ್ಷತ್ರ ಅನ್ನೋ ಕ್ಯಾರೆಕ್ಟರ್ಗೆ ಅಂತಂದರೆ, ನಾನೊಂದು ದಿನ ಬೆಳಗ್ಗೆ ಹಾಲು ತೊಗೊಳಕ್ಕೆ ಹೋಗಿದ್ದೆ. ಆ್ಯಂಡ್ ಇಟ್ ವಾಸ್ ಸಿಂಪಲ್ ಆ್ಯಂಡ್ ಪ್ಯಾಡಿಗೆ. ನಾನು ಅಷ್ಟೊಂದು ಫೇಮು ನೋಡಿರಲಿಲ್ಲ. ಐವೆಂಟ್ ಹಾಲು ತೊಗೊಳಕ್ಕೆ ಹೋಗ್ಬೇಕಾದ್ರೆ ಒಬ್ಬರು ಅಜ್ಜಿ ನಾನು ನೋಡ್ತಾ ಇದ್ರು, ಹಿಂಗೆ ನೀನೇನು ಅದು ಅಂದರು. ನಾನು ಆಂಟಿ ಯಾರು, ಯಾಕಂದ್ರೆ ನಾನು ಜನರಲಿ ತುಂಬ ಸ್ವೀಟ್ ಮನುಷ್ಯ ಆಯಿತಾ. ನಾನು ಯಾರು ಅಂತ ಕೇಳಿದಾಗ ಲಕ್ಷಣಾಲಿ, ಹೌದು ಆಂಟಿ, ನಾನೇನೋ ಚೆನ್ನಾಗಿ ಮಾಡ್ತಿದ್ಯಪ್ಪ ಅಂತ ಹೇಳ್ತಾರೆ. ಅಂದರೆ ನಿನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ, ಎಲ್ಲಿಂದ ನಾವು ಬಂದುಬಿಟ್ಟು ನಾನು ಹೆಣ್ಮಕ್ಳು ತೊಂದರೆ ಕೊಡ್ತೀಯಾ? ಸಾರಿ ಆಂಟಿ, ಡೈರೆಕ್ಟ್ರಿಗೆ ಹೇಳ್ಬೇಕು ನೀವು ಅಂತ ಹೇಳಿ ಬಂದಿದ್ದು. ಸೊ ಆ ಥರ ಜನ ತುಂಬ ತುಂಬ ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಯಾಕಂದರೆ ಅವ್ರಿಗೆ ಅಷ್ಟು ಮುದ್ದು ಮನಸ್ಸು, ಅದಷ್ಟು ಇದು ಅವರು ಸ್ಟೋರಿ ಬರೆದು ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾ ಇದ್ದಾರೆ ಅಂತ
ಅವ್ರ ತಲೆಗೂ ಇರಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೊಂದು ಎಕ್ಸ್ಟ್ರಾ ಆ್ಯಡೆಡ್ ಜವಾಬ್ದಾರಿ. ನಾವು ಯಾವ ಥರ ತೋರಿಸ್ತೀವಿ ಅಂತಂದರೆ ಅವ್ರಿಗೆ ಖುಷಿನೂ ಆಗಬೇಕು. ಈ ಥರ ನಿಜವಾಗ್ಲೂ ಅವ್ರಿಗೆ ಇವಾಗ ನಮ್ಮ ಅಜ್ಜಿನೇ ತೊಗೊಂಡ್ರೆ ಅವ್ರ ಪ್ರಕಾರ ಏನಂದರೆ ಇದು ನಿಜವಾಗ್ಲೂ ಆಗ್ತಾ ಇದೆ ಅವ್ನ ಲೈಫಲ್ಲಿ. ಇವಾಗ ನಾನು ಅಭಿಷೇಕ್ ಮದುವೆ ಆಗಿದ್ದಾನೆ ಅವ್ನು ಇವಳ ಜೊತೆ ಹಂಗಿದ್ದಾನೆ ಅಂತಲೇ ಬರುತ್ತೆ ಅವ್ರಿಗೆ ಸ್ಟೋರಿ. ಯಾಕಂದ್ರೆ ಅವ್ರು ಎಲ್ಲಿ ಯೂಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಕತೆ ಹೆಂಗೆ ಮಾಡ್ತಾರೆ, ಶೂಟಿಂಗ್ ಹೆಂಗೆ ಮಾಡ್ತಾರೆ ಹೆಂಗೆ ಗೊತ್ತಿರುತ್ತೆ. ಸೊ ಆ ಮುದ್ದು ಮನ್ಸುಗಳು ಇದು ನಾವು ಕನೆಕ್ಟ್ ಆಗ್ತಿರ್ತೀವಲ್ಲ. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಟು ಬಿ ಆರ್ ಆಬ್ಸಲ್ಯೂಟ್ ಬೆಸ್ಟ್. ಹೇಟ್ ಮಾಡಿದ್ರೆ ಕಾಂಪ್ಲಿಮೆಂಟ್, ಪ್ರೀತಿ ಮಾಡಿದ್ರು ಕಾಂಪ್ಲಿಮೆಂಟ್, ಹೇಟ್ ಮಾಡ್ತಾ ಏನಂದ್ರೆ ನೀನು ಚೆನ್ನಾಗಿ ಕೆಲಸ ಮಾಡ್ತಿದ್ದೆ. ಆ್ಯಕ್ಚುಲಿ ಅದನ್ನೇ ಹೇಳಕ್ಕಿದೆ. ಅವರು ಜನ ಹಂಗೆ ನೋಡ್ತಿದ್ದಾರೆ ಆಚೆ, ನೀನು ಯಾಕೆ ಹಂಗೆ ಮಾಡಕ್ ಹೋದೆ ಅಂದರೆ ಅವ್ರು ಅಷ್ಟು ಇನ್ವಾಲ್ವ್ ಆಗಿ ಆ ರೋಲಲ್ಲಿ ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅದನ್ನು. ಸೊ ನನಗೆ ಸದ್ಯಕ್ಕಂತೂ ಇನ್ನು ಶುರು ಆದಮೇಲೆ ಗೊತ್ತಾಗುತ್ತೆ, ನೋಡಬೇಕು ಪಾಸಿಟಿವ್ ನೆಗೆಟಿವ್. ದಟ್ ಡಸಂಟ್ ಮ್ಯಾಟರ್ ಎಟ್ ದಿ ಎಂಡ್ ಆಫ್ ದ ಡೇ. ಕ್ಯಾರೆಕ್ಟರ್ ಬಂದು ಕ್ಯಾರೆಕ್ಟರ್ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನಾವೆಷ್ಟು ಎಫರ್ಟ್ಸ್ ಕೊಡ್ತೀವಿ, ನಾವೆಷ್ಟು ಜನಕ್ಕೆ ರೀಚ್ ಆಗ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ನಂದೊಂದು ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ಇನ್ನು ಫೈನಲಿ ಧಾರಾವಾಹಿ ಏನನ್ನ ಪ್ರಾಮಿಸ್ ಮಾಡುತ್ತೆ ಜನಗಳಿಗೆ? ಬಿಕಾಸ್ ನೀವು ಹೇಳ್ದಾಗೆ ಅವರು ಅದನ್ನ ಕಥೆ ಒಂದು ಎಂಟರ್ಟೈನ್ಮೆಂಟಿಗೋಸ್ಕರ ಮಾಡಿರ್ತಾರೆ ಅಂತ ನೋಡೋದೇ ಇಲ್ಲ. ಕೆಲವೊಂದು ಘಟನೆಗಳು ನಿಜ ಘಟನೆಗಳು ಕೂಡ ಅವ್ರ ಫ್ಯಾಮಿಲಿಲಿ ಆಗಿರುತ್ತೆ, ಅದೇ ಥರನೇ ಅವ್ರು ಊಹೆ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಸೊ ಬದಲಾವಣೆಗಳು ಕೂಡ ಆಗುತ್ತೆ ಅವ್ರ ಜೀವನಗಳಲ್ಲಿ. ಎಷ್ಟೋ ಧಾರಾವಾಹಿಗಳನ್ನು ನೋಡಿ ಆಗಿರೋದು ಉಂಟು. ಸೊ ಫೈನಲಿ ನಿಮ್ಮ ಧಾರಾವಾಹಿ ಮುಖಾಂತರ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತಾರೆ? ಏನು ಮೆಸೇಜ್ ಕೊಡುತ್ತೆ? ಮೆಸೇಜ್ಗಿಂತ ನಮ್ಮ ಧಾರಾವಾಹಿಯಿಂದ ನಿಮ್ಗೆ 5 ಥಿಂಗ್ಸ್ ಸಿಗುತ್ತೆ, 5 ಥಿಂಗ್ಸ್. ಎಂಟರ್ಟೈನ್ಮೆಂಟ್, ಕಾಮಿಡಿ. ಸೊ ಸಮ್ ಇಟ್ ಆಲ್ ಅಪ್ ಇನ್ 5 ಸೆಂಟೆನ್ಸಸ್. ಇದು ಹೆಂಗೆ ಗೊತ್ತಾ, ನಮ್ಮ ಸೀರಿಯಲ್ ಹೇಗೆ ಅಂತಂದರೆ ಇದು ಬರೀ ಹೆಣ್ಮಕ್ಳಿಗೆ ಅಂತ ಮಾಡಿರೋ ಕತೆ ಡೆಫಿನೆಟ್ಲಿ ಅಲ್ಲ. ಗಂಡು ಮಕ್ಕಳು ಯಾರ್ಯಾರು ಮದುವೆ ಆಗಿದ್ದೀರಾ, ಯಾರ್ಯಾರು ಗರ್ಲ್ ಫ್ರೆಂಡ್ಸ್ ಇದೆ, ನೀವೆಲ್ಲರೂ ಸಾರ್ಥಕ್ ಅನ್ನೋ ಕ್ಯಾರೆಕ್ಟರ್ ಜೊತೆ ತುಂಬ ರಿಲೇಟ್ ಮಾಡ್ತೀರಾ. 100% ನೀವೇ ನಂಗೆ ಮೆಸೇಜ್ ಮಾಡ್ತೀರಾ, ಗುರು ನಾನು ಈ ಥರನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಅಷ್ಟು ಸೆಟಲ್ ಆಗಿ ತುಂಬ ಬ್ಯೂಟಿಫುಲ್ಲಾಗಿ ಬರ್ತಿದ್ದಾರೆ. ಆ್ಯಂಡ್ ನಮ್ಮ ಸೀರಿಯಲ್ ಕತೆ ಸೀರಿಯಸ್ ಇದೆ, ಬಟ್ ಆ ಸಿಚುವೇಶನ್ಸ್ ಹೇಗಿರುತ್ತೆ ಅಂದರೆ ನಿಮ್ಗೆ ನಗು ಬರುತ್ತೆ. ಸಿಚುವೇಶ್ನಲ್ ಕಾಮಿಡಿ ತುಂಬ ಚೆನ್ನಾಗಿದೆ ನಮ್ಮ ಸೀರಿಯಲಲ್ಲಿ. ಏನೋ ಫೋರ್ಸ್ಫುಲ್ ಕಾಮಿಡಿ ಇಲ್ಲ ಇಲ್ಲಿ. ಅದು ಕತೆ ಪ್ರಕಾರ ನಾವೆಲ್ಲ ಕ್ಯಾರೆಕ್ಟರ್ಸ್ ಹೆಂಗೆ ಆಗ್ತೀವಿ ಅಂತಂದರೆ ಅಯ್ಯೋ ಪಾಪ ಅನ್ನೋ ನಗು ಬರುತ್ತೆ ನಿಮಗೆ. ಸೊ ಆ ಥರ ಇಟ್ಸ್ ಪ್ಯೂರ್ ಎಂಟರ್ಟೈನ್ಮೆಂಟ್. ಆಮೇಲೆ ನಾವು ಕತೆ ಬರ್ದಿರೋದು ನೀವೆಲ್ಲ ನೋಡಿ ಮಜಾ ಮಾಡಿ, ನಿಮಗೂ ಒಂದು ದಿನ ಫುಲ್ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದಿರ್ತೀರ, ಮನೆಗೆ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡೋಕ್ಕೆ ಮಾಡ್ತೀವಿ. ಅದೇ ಸಿಗುತ್ತೆ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್. ಮಜಾ ಮಾಡ್ತೀರಾ. ಇನ್ನು ಸೋನಿ ಅವರು ಮನೆ ಬೆಳಗಿಸ್ತಾರಾ ಅಥವಾ ಮನೆ ಒಡೆಯೋ ಕೆಲಸ ಮಾಡ್ತಾರಾ? ಅದು ಆ್ಯಕ್ಚುಲಿ ನೋಡಬೇಕು 27 ಮೇಲೆ ಎಪಿಸೋಡ್ಸ್ ಎಲ್ಲ ಹೇಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಸಾರ್ಥಕ್ ಅಭಿಷೇಕ್ ಹೇಳ್ದ ಹಾಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ನೀವು ಮೆಸೇಜ್ ಏನು ಸಿಗುತ್ತೆ ಅಂದ್ರಲ್ಲ, 3 ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಮೇಲೆ ನಿಂತಿರೋ ಕತೆ. ವಧು, ಪ್ರಿಯಾಂಕಾ, ಸಾರ್ಥಕ್, 3 ಟೋಟಲ್ ಡಿಫ್ರೆಂಟ್ ಪೋಲ್ಸ್. ಈ ಕಡೆ ಸಾರ್ಥಕ್ಕು, ಆ ಕಡೆ ಪ್ರಿಯಾಂಕಾ, ಆ ಕಡೆ ವಧು. ಬಟ್ ಒಬ್ರಿಲ್ದೆ ಒಬ್ರಿಲ್ಲ. ಆ ಥರ ಟೆಂಪೋಲಿ 3 ಜನನೂ ಬಿಲ್ಡ್ ಮಾಡ್ಕೊಂಡು ಹೋಗ್ಯ. ಸ್ಟೋರಿ ಇಸ್ ದ ಮೇನ್ ಹೀರೋ ಆಬ್ವಿಯಸ್ಲಿ. ಆ ಸ್ಟೋರಿ ಸುತ್ತ ಈ 3 ಕ್ಯಾರೆಕ್ಟರ್ಸ್ ಹೇಗೆ ರಿವಾಲ್ವ್ ಆಗುತ್ತೆ, 3 ಕ್ಯಾರೆಕ್ಟರ್ಸ್ ಅಲ್ಲದೆ ಬೇರೆ ಕ್ಯಾರೆಕ್ಟರ್ಸ್ ಹೇಗೆ ಸಾಥ್ ಕೊಡುತ್ತೆ, ಹೇಗೆ ರಿವಾಲ್ವ್ ಆಗುತ್ತೆ ಅನ್ನೋದು. ಸೊ ಇದು ಪ್ರತಿಯೊಂದು ಮನೆ ಕಥೆ. ಸೊ ತುಂಬ ಸೆನ್ಸಿಟಿವ್ ಸಬ್ಜೆಕ್ಟು. ನಮ್ದೊಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ, ತಪ್ಪಿದ್ರೆ ಅದನ್ನು ಹೊಟ್ಟೆಗೆ ಹಾಕ್ಕೊಂಬಿಡಿ. ಯಾ ಇನ್ನು ವಧು ಅವ್ರ ಹತ್ರ ಏನಕ್ಕೆ ಹೋಗ್ತಾರೆ? ನೀವು ಡಿವೋರ್ಸ್ ಬೇಕು, ಡಿವೋರ್ಸ್ ಕೊಡಿಸಿ ಅಂತ ಹೋಗೋಕ್ಕಿಂತ ಜಾಸ್ತಿ ಒಂದು ಮಾಡಿ ಅಂತ ಹೋಗ್ತೀರೇನೋ ಅಂತ ಅನ್ನಿಸ್ತು ಪ್ರೋಮೋ ನೋಡ್ಬಿಟ್ಟು. ನಾನು ಸಾರ್ಥಕ್ಗೆ ಡಿವೋರ್ಸ್ ಇಷ್ಟ ಇಲ್ಲ. ಅವನಿಗೆ ಈಸ್ ಹ್ಯಾಪಿ ವಿತ್ ಇಸ್ ಲೈಫ್. ಅಮ್ಮ ಇದ್ದಾರೆ, ಖುಷಿಯಾಗಿದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ನನಗೆ ಬೇರೆ ಯಾರೂ ಬೇಡ, ಹೆಂಡತಿದ ಸಪ್ರೇಷನು ಬೇಡ. ಇನ್ಫ್ಯಾಕ್ಟ್ ಈ ಸಿಚುವೇಶನಲ್ಲಿ ಕೂಡ ಸಾರ್ಥಕ್ ಹೆಂಡತಿ ಮೇಲೆ ತುಂಬ ಪ್ರೀತಿ ಇದೆ. ಇವಾಗ ನೀವು ಪ್ರೋಮೋ ನೋಡಿ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾ ಇರೋದು ಇವ್ರದ್ದು ಏನೋ ಟ್ರ್ಯಾಕ್ ಇರ್ಬೋದು, ಅದು ನಮಗೂ ಗೊತ್ತಿಲ್ಲ. ಸಾರ್ಥಕ್ ಗೊತ್ತಿರೋದು ಹೆಂಡತಿ ಮೇಲೆ ಪ್ರೀತಿ ಇದೆ ಅಷ್ಟೇ. ಡಿವೋರ್ಸ್ ಲಾಯರ್ ಮೇಲೆ ನನಗೊಂದು ಸಿಚುವೇಶನ್ ಇದೆ, ಹೆಲ್ಪ್ ಮಾಡಿ ಅಂತ ಹೋಗಿ ಕೇಳ್ತಾನೆ ಅಷ್ಟೇ. ಡಿವೋರ್ಸ್ ಕೇಸ್ ತಗೋತೀರಾ ಅಷ್ಟೇ ಸಾರ್ಥಕ್ ಗೊತ್ತಿರೋದು. ಅಲ್ಲಿ ಮುಂದೆ ಏನಾಗುತ್ತೆ, ಅವ್ರ ಜೊತೆ ಏನಾರು ಇದೆಯಾ, ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಐ ಲವ್ ಮೈ ವೈಫ್. ಲಾಸ್ಟ್ ಮೂಮೆಂಟ್ ತನಕನೂ ಸಾರ್ಥಕ್ ಅರ್ಥ ಮಾಡಿಸ್ತಾರೆ, ಇಲ್ಲ ಪ್ರಿಯಾಂಕಾ ಮಾತಾಡೋಣ, ಏನಾಯ್ತು ಕುತ್ಕೊಂಡು ಮಾತಾಡೋಣ, ನೆಕ್ಸ್ಟ್ ನೋ ಡಿವೋರ್ಸ್. ನೋಡಿ ಪ್ರಿಯಾಂಕಾ, ಇಷ್ಟು ಒಳ್ಳೆ ಗಂಡ ಯಾರಿಗಾದ್ರೂ ಸಿಗ್ತಾರಾ? ನೀವು ಯಾಕೆ ಡಿವೋರ್ಸ್ ಕೇಳ್ತಾ ಇದ್ದೀರಾ? ಪ್ಲೀಸ್ ಕೇಳಿ ಅದನ್ನು, ಹೇಳಿ. ಇಲ್ಲ, ನಾನು ಈಗ ಉತ್ತರ ಕೊಟ್ಬಿಟ್ರೆ ನೆಕ್ಸ್ಟ್ ನಮ್ಮ ಟೆಲಿಕಾಸ್ಟ್ ಆದಾಗ ಅದೆಲ್ಲ ನೀವು ಟೆಲಿಕಾಸ್ಟಲ್ಲೇ ನೋಡಬೇಕು. ಯಾಕೆ ಕೊಡ್ತಾ ಇದ್ದೀನಿ ಅನ್ನೋದೇ ಮೇಜರ್ ಕ್ವೆಶ್ಚನ್ ಆಗಿದೆ. ಸೊ ಯಾ, ಈಗ ಒಂದಂತೂ ನಂಗೆ ಅರ್ಥ ಆಯ್ತು, ಸಾರ್ಥಕ್ ತರ ಗಂಡ ಎಲ್ರಿಗೂ ಸಿಗ್ಲಪ್ಪ ಅಂತ ಹೆಣ್ಮಕ್ಳು ಬೇಡ್ಕೋತಾರೆ, ಸೋನಿ ತರ ಹೆಂಡತಿ ಯಾರಿಗೂ ಬೇಡಪ್ಪ ಅಂತ ಹೇಳ್ಬಿಟ್ಟು ಕೂಡ ಎಲ್ರು ಬೇಡ್ಕೋತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ಹೇಳಬೇಕು ಆ್ಯಕ್ಚುಲಿ.
ತುಂಬ ನೆಗೆಟಿವ್ ಶೇಡು ಅಥವಾ ನನಗೆ ಡಿವೋರ್ಸ್ ಕೇಳ್ತಾ ಇದ್ದೀನಿ ಅನ್ನೋದು ಹೆಡ್ಲೈನ್ ಆಗಿದೆ. ಬಟ್ ಯಾಕೆ ಕೇಳ್ತಾ ಇದ್ದೀನಿ, ಪ್ರಾಬಬ್ಲಿ ನನ್ನ ದೃಷ್ಟಿಲಿ ನಾನು ಕರೆಕ್ಟ್ ಇರಬಹುದಲ್ಲ, ನಾನು ಸ್ಟ್ರಾಂಗ್ ಆಗಿ ನಿಂತ್ಕೋತೀನಿ, ಇಂಡಿಪೆಂಡೆಂಟ್ ಆಗಿರಬೇಕು, ಬೋಲ್ಡ್ ಆಗಿದ್ದೀನಿ, ಆರ್ ನನ್ನ ಜಾಗ ನನಗೆ ಬೇಕು ಸೊಸೈಟಿಲಿ, ನನ್ನ ವ್ಯೂಸು ಕರೆಕ್ಟ್ ಇರ್ಬೋದಲ್ಲ, ನನ್ನ ವಿಷನ್ಸು ಕರೆಕ್ಟ್ ಇರ್ಬೋದಲ್ಲ. ನಾನು ಡಿವೋರ್ಸ್ ಕೇಳ್ತಿದ್ದೀನಿ ಅಂದ ತಕ್ಷಣ ತಪ್ಪು ಅಂತಾನು ಹೇಳೋದು ಇಟ್ಸ್ ಲೈಕ್ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಅಲ್ಲೇ ಬಿಟ್ಟಿದ್ದೀನಿ. ನಾವು ಇದನ್ನ ಏನು ಹೇಳ್ತೀವಿ ಗೊತ್ತಾ, ಇವರು ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂತ ಹೇಳಿದ್ರು, ನಾವು ತಮ್ಮ ಮೂಗಿ ನೇರಕ್ಕೆ ಮಾತಾಡೋದು ಅಂತಾರಲ್ಲ ಅದು ಅಂತ ಹೇಳ್ತೀವಿ. ಎನಿವೇಸ್ ಆಲ್ ದ ಬೆಸ್ಟ್ ಫಾರ್ ಯುವರ್ ನ್ಯೂ ಸೀರಿಯಲ್ ಅಂತ ಹೇಳ್ತಾ 1000 ಎಪಿಸೋಡ್ಸ್ಗೂ ಜಾಸ್ತಿ ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡಲಿ, ಮತ್ತೆ ಅವಾಗ ನಾನು ನಿಮ್ಮನ್ನು ಬಂದು ಭೇಟಿ ಮಾಡಿ ಮಾತನಾಡಿಸ್ತೀನಿ, ಸಕ್ಸಸ್ ಮೀಟ್ ಮಾಡೋಣ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಒನ್ಸ್ ಅಗೇನ್. ಓಕೆ, ಸೊ ಇದಿಷ್ಟು ಅಭಿಷೇಕ್ ಹಾಗೂ ಸೋನಿಯವರ ಮಾತಾಗಿತ್ತು ಅಂತ ಹೇಳ್ತಾ, ಇನ್ನೇನು ಸೀರಿಯಲ್ ಜನವರಿ 27ಕ್ಕೆ ತೆರೆಗೆ ಅಪ್ಪಳಿಸೋದಕ್ಕೆ ಸಜ್ಜಾಗಿದೆ. ಸೊ ಎಲ್ಲರೂ ಕೂಡ ಕಾದು ನೋಡೋಣ ಹೇಗೆ ಮೂಡಿ ಬರುತ್ತೆ ಧಾರಾವಾಹಿ, ಏನು ಮೆಸೇಜ್ ಕೊಡುತ್ತೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪ್ರಸನ್ನ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.